ಗಣೇಶ ವಿಸರ್ಜನೆ ವೇಳೆ ಗಲಭೆ ನಡೆದಂತಹ ಮಂಡ್ಯದ ನಾಗಮಂಗಲಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಇವತ್ತು ಭೇಟಿ ಕೊಟ್ಟಿದ್ದಾರೆ. ಉದ್ವಿಗ್ನ ಪರಿಸ್ಥಿತಿ, ಸದ್ಯಕ್ಕೀಗ ಬೂದಿ ಮುಚ್ಚಿದ ಕೆಂಡದಂತೆ ಪರಿಸ್ಥಿತಿ ಇದೆ. ನಾಗಮಂಗಲಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಅಂಗಡಿಗೂ ಕೂಡ ಹೋಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಹಾನಿಗೊಳಗಾದ ಅಂಗಡಿ ಮುಂಗಟ್ಟುಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಗಲಭೆಯಿಂದ ನಷ್ಟ ಅನುಭವಿಸಿದವರಿಗೆ ಕುಮಾರಸ್ವಾಮಿ ಸಾಂತ್ವನ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿಗೆ ಜೆಡಿಎಸ್ ಮುಖಂಡರು ಸುರೇಶ್ ಗೌಡರು, ಅನ್ನದಾನಿ ಅವರೆಲ್ಲರೂ ಕೂಡ ಸಾಥ್ ನೀಡಿದ್ದಾರೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ ಎಲ್ಲೆಲ್ಲಿ ಈ ತರ ಗಲಭೆಗಳಾಯ್ತು, ಈ ತರ ತೊಂದರೆಗಳಾಯ್ತು, ಎಲ್ಲ ಕಡೆಗೂ ಕೂಡ ಕುಮಾರಸ್ವಾಮಿ ಅವರು ಇಂಡಿವಿಜುವಲ್ ಆಗಿ ಭೇಟಿ ಕೊಟ್ಟಿದ್ದಾರೆ. ಇಂಡಿವಿಜುವಲ್ ಆಗಿ ಭೇಟಿ ಕೊಟ್ಟು ಜೊತೆಗೆ ಮಾಲೀಕರನ್ನೇ ಮಾತನಾಡಿಸ್ತಾ ಇದ್ದಾರೆ. ಏನಾಯ್ತು, ಹೇಗಾಯ್ತು, ಯಾರ ಕಾರಣ, ಇದೆಲ್ಲ. ಸದ್ಯಕ್ಕೀಗ ಅಲ್ಲಿನ ಇನ್ಸ್ಪೆಕ್ಟರ್ ಆಗಿದ್ದಂತಹ ಅಶೋಕ್ ಕುಮಾರ್ ಅವ್ರನ್ನ ನಿರ್ಲಕ್ಷ್ಯ ಆರೋಪದಡಿ ಸಸ್ಪೆಂಡ್ ಮಾಡಲಾಗಿದೆ. ಬೋರ್ಲಿಂಗಯ್ಯನವರು IGP ಅವರಿಗಾಗಲೇ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಯಾಕೆಂದರೆ ಪೊಲೀಸರ ಕಣ್ಮುಂದೆನೇ ಎಲ್ಲ ನಡೀತು ಅಂತ ಹೇಳ್ತಿದ್ದಾರೆ. ಏನೂ ಮಾಡೋಕ್ಕಾಗಿರಲಿಲ್ಲ, ಪೊಲೀಸರು ಸುಮ್ಮನೆ ಇದ್ದರು, ಬೆಂಕಿ ಹಚ್ಚಬೇಕಾದ್ರೂ ಪೊಲೀಸರು ಸುಮ್ಮನೆ ಇದ್ದರು ಅಂತ ಹೇಳಿದ್ರು BJP ಅವರು. ಹಾಗಾಗಿ ಇವಾಗ ಪೊಲೀಸರ ನಿರ್ಲಕ್ಷ್ಯದಿಂದಲೇ ಇದೆಲ್ಲ ನಡೆದಿದೆ, ಇಷ್ಟೆಲ್ಲ ನಡೆದಿದೆ ಅಂತ ಆ ಕಾರಣಕ್ಕೋಸ್ಕರ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸಾಕಷ್ಟು ಜನ ಜಮಾಯಿಸಿದ್ದಾರೆ ಕುಮಾರಸ್ವಾಮಿ ಬಂದಿರೋದ್ರಿಂದ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ ತುಂಬ ಜನ ಬಂದು ತಮ್ಮ ಅಹವಾಲುಗಳನ್ನು ಹೇಳ್ತಾ ಇದ್ದಾರೆ. ಏನಾಯಿತು, ಯಾರಿಂದ ಆಯಿತು ಮತ್ತು ಹೇಗಾಯಿತು, ಇದಕ್ಕೆ ಯಾರ ಕಾರಣ, ಯಾಕೆ ನಾಗಮಂಗಲದಲ್ಲಿ ಪ್ರತಿ ವರ್ಷ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಈ ರೀತಿ ಗಲಾಟೆಗಳಾಗುತ್ತೆ. ಹೋದ ವರ್ಷ ಕೂಡ ಆಗಿತ್ತು, ಈ ವರ್ಷ ಕೂಡ ಆಗಿದೆ. ಸಣ್ಣ ಪ್ರಮಾಣದಲ್ಲಾಗಿತ್ತು ಹೋದ ಸಾರ್ತಿ, ಈ ಸಾರ್ತಿ ಜಾಸ್ತಿ. ಮೊನ್ನೆ ಬುಧವಾರ ರಾತ್ರಿ ನಡೆದಿರ್ತಕ್ಕಂಥ ಘಟನೆ. ಸೊ ಹಾಗಾಗಿ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನ ಕುಮಾರಸ್ವಾಮಿ ಅವರು ಪಡ್ಕೋತಾ ಇದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನ ನೋಡ್ತಾ ಇದ್ದೀರಾ. ಸದ್ಯಕ್ಕಂತೂ ಪರಿಸ್ಥಿತಿ ಕಂಟ್ರೋಲ್ಗೆ ಬಂದಿದೆ. ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಭೇಟಿ ಕೊಟ್ಟಿದ್ದರು. BJP ನಾಯಕರೆಲ್ಲರೂ ಕೂಡ ತಂಡೋಪತಂಡವಾಗಿ ಹೋಗಿದ್ರು. ಈಗ ಅದು ಕುಮಾರಸ್ವಾಮಿ ಅವರ ಸರದಿ, ಮತ್ತು ಕುಮಾರಸ್ವಾಮಿ ಅವರದ್ದೇ ಲೋಕಸಭಾ ಕ್ಷೇತ್ರ ಇದೆ. ಹಾಗಾಗಿ ಅವರು ಅಲ್ಲಿಗೆ ಭೇಟಿ ಕೊಡಲೇಬೇಕು, ಕೊಟ್ಟಿದ್ದಾರೆ. ನೋಡೋಣ ಯಾರ ಮೇಲೆ ಇವರು ಆರೋಪ ಮಾಡ್ತಾರೆ ಕುಮಾರಸ್ವಾಮಿ ಅವರು ಅಂತ. ಯಾಕೆಂದ್ರೆ ಎಲ್ಲರ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಒಂದ್ ಕಡೆ ಪೊಲೀಸರು ಕೂಡ ಅವರಿಗೆ ಬ್ರೀಫಿಂಗ್ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಅಲ್ಲಿ ಮಾಲೀಕರು, ಅಂಗಡಿ ಮಾಲೀಕರು, ಅಲ್ಲಿನ ಸ್ಥಳೀಯರು, ಅವರುಗಳು ಕೂಡ ಅವರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಕಡೆಗೂ ಕೂಡ ಕುಮಾರಸ್ವಾಮಿ ಅವರು ಹೋಗ್ತಾ ಇದ್ದಾರೆ, ಹೋಗಿ ಅಲ್ಲಿನ ಮಾಹಿತಿಯನ್ನು ಪಡ್ಕೋತಾ ಇದ್ದಾರೆ. ಮತ್ತೆ ಪೊಲೀಸ್ ಇಲಾಖೆಯವರು ಕೂಡ ನಿರ್ಲಕ್ಷ್ಯ ತೋರಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಜೊತೆಗೆ ಈ ಪ್ರಕರಣ ಈಗಾಗಲೇ ರಾಜಕೀಯದ ಲೇಪನವನ್ನು ಪಡ್ಕೊಂಡ್ಬಿಟ್ಟಿದೆ. BJP ಅವರು ಮಾಡೋ ಆರೋಪದ ಪ್ರಕಾರ ಇದು ಅಲ್ಪಸಂಖ್ಯಾತರ ತುಷ್ಟೀಕರಣದ ಫಲ. ಏನು ಮಾಡಿದ್ರು ಕೂಡ, ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಸರ್ಕಾರ ಅವ್ರನ್ನ ಪ್ರೊಟೆಕ್ಟ್ ಮಾಡುತ್ತೆ, ಕಾಪಾಡುತ್ತೆ. ಈ ಥರ ಮಾಡ್ತಾ ಇರೋದ್ರಿಂದನೇ ಇಂಥ ಗಲಭೆಗಳು ಜಾಸ್ತಿ ಆಗ್ತಾ ಇದೆ ಅಂತ ನಿನ್ನೆ ಬಂದಂತಹ ವಿಜಯೇಂದ್ರ, R ಅಶೋಕ್, CT ರವಿ, ಇವರೆಲ್ಲ ಪ್ರಮೋದ್ ಮುತಾಲಿಕ್ ಎಲ್ಲರೂ ಕೂಡ ಆರೋಪ ಮಾಡ್ತಿರೋದು ಅದನ್ನೇ. ಸರ್ಕಾರವೇ ಕಾರಣ ಇದಕ್ಕೆಲ್ಲ. ಅಲ್ಪಸಂಖ್ಯಾತರ ತುಷ್ಟೀಕರಣ, ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ರಾಜಕೀಯ, ಆ ಕಾರಣಕ್ಕೆ ಅಂತ. ಸೊ ಈಗ ನೋಡ್ತಾ ಇದ್ದೀರಾ ಕುಮಾರಸ್ವಾಮಿ ಅವರು ಅಲ್ಲೆಲ್ಲ ಹೋದ ಸಂದರ್ಭದಲ್ಲಿ ಘಟನಾವಳಿಗಳನ್ನು ವಿವರಿಸ್ತಾ ಇದ್ದಾರೆ ಎಲ್ಲರೂ ಕೂಡ. ಪದೇ ಪದೇ ಈ ರೀತಿ ಆಗಿರ್ತಕ್ಕಂಥದ್ದು ಏನು ಕಾರಣ ಇದಕ್ಕೆ, ಮತ್ತೆ ಈಗ ಪೊಲೀಸರು ತಗೊಂಡಿರ್ತಕ್ಕಂಥ ಕ್ರಮ ಏನು? ಈಗ ಅದೇನೋ 52-53 ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅವರೆಲ್ಲ ನಿಜಕ್ಕೂ ಕೂಡ ಇದರಲ್ಲಿ ತೊಡಗಿದ್ದವರಾ ಅಲ್ವಾ? ಹೆಂಗೆ ನೀವು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಹಿಂದೂಗಳನ್ನೇ ಅರೆಸ್ಟ್ ಮಾಡ್ತೀರಾ? ಹಿಂದೂಗಳೇ ಗಲಾಟೆ ಮಾಡಿದ್ರು ಅಂತ ಹೆಂಗೆ ಹೇಳ್ತೀರಾ? ಇವೆಲ್ಲ ಆಗುತ್ತಲ್ಲ. ಈಗ ಯಾರೋ ಒಬ್ರು ಒಂದೇಟ್ ಹೊಡೆದ್ರೆ ಇನ್ನೊಂದೇಟ್ ಹೊಡೆಯಪ್ಪ ಅನ್ನೋ ಮನಸ್ಥಿತಿ ಇಲ್ಲ ಜನರಿಗೆ. ಇವರು ಕೂಡ ರಿವರ್ಸ್ ದಾಳಿ ಮಾಡ್ತಾರೆ. ಸೊ ಅದು ಗೊತ್ತಾಗಬೇಕಲ್ಲ. ಗಲಭೆ ಸೃಷ್ಟಿಯಾದದ್ದು ಯಾರಿಂದ ಮತ್ತು ಯಾಕೆ? ಗಲಭೆ ಸೃಷ್ಟಿಯಾದದ್ದು ಯಾಕೆ ಮತ್ತು ಯಾರಿಂದ? ಅಲ್ಲಿಂದ ಶುರು ಮಾಡ್ಬೇಕು ತನಿಖೆಯನ್ನ. ಏಕಾಏಕಿ ಪೆಟ್ರೋಲ್ ಬಾಂಬ್ ಎಲ್ಲ ಹೆಂಗ್ ಬಂದ್ಬಿಡುತ್ತೆ ಅವ್ರ ಕೈಗೆ, ಪೂರ್ವ ತಯಾರಿ ಇಲ್ದೇನೆ? ಸಾಧ್ಯನೇ ಇಲ್ಲ. 40-50 ಅಂಗಡಿಗಳನ್ನು ಸುಟ್ಟಿ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟು ಮಾಡಿ ಪೆಟ್ರೋಲ್ ಬಾಂಬ್ ಹಾಕಿದ ಮೇಲೂ ಕೂಡ ಇದೊಂದು ಸಣ್ಣ ಘಟನೆ ಅಂತ ಹೇಳ್ತೀರಿ ಅಂದರೆ ನೀವು ಇಷ್ಟೊಂದು ಹೇಳಿತನದ ಪ್ರದರ್ಶನ ಮಾಡಬಾರ್ದು. ನಿಮ್ಮ ದೃಷ್ಟಿಯಲ್ಲಿ ಅಂದರೆ ಯಾವುದು ದೊಡ್ಡ ಘಟನೆ ಆಗಬೇಕು? ನಿಮ್ಮ ದೃಷ್ಟಿಯಲ್ಲಿ ಚಲುವರಾಯಸ್ವಾಮಿ ಸೇಫ್ ಆಗಿದ್ದಾರೆ, ಹಾಗಾಗಿ ಏನೂ ಆಗಿಲ್ಲ, ಹಾಗಾಗಿ ಸಣ್ಣ ಘಟನೆ. ಚಲುವರಾಯಸ್ವಾಮಿ ಮನೆಗೂ ಬೆಂಕಿ ಬಿದ್ದಿದ್ರೆ ಅವಾಗ ಅವರು ಸೀರಿಯಸ್ ಆಗಿ ತಗೋತಿದ್ರು. ಈಗೇನೋ ಬೆಂಕಿ ಬಿದ್ದಿರೋದು ಯಾರೋ ಪಾಪದವ್ರ ಅಂಗಡಿ, ಯಾರ್ದೋ ಪಾಪದವ್ರ ಮನೆ, ಅವನು ದಿನ ದುಡ್ಕೊ ತಿನ್ನೋನ್ ಮನೆ,
ಅದಕ್ಕಾಗಿ ಇವ್ರಿಗೆ ಸಣ್ಣ ಘಟನೆ. ಇವರು MLA ಇವ್ರ ಮಂತ್ರಿ ಮನೆಗೆ ಬೆಂಕಿ ಬಿದ್ದಿದ್ರೆ ಅದು ಅವ್ರಿಗೆ ಸೀರಿಯಸ್ ಅಂತ ಅನಿಸ್ತಿತ್ತು. ಗಣೇಶ ಉತ್ಸವದ ಮೆರವಣಿಗೆ ಮಾಡ್ತಿದ್ದವರಿಗೂ ಒಂದೇ ನ್ಯಾಯ, ಪೆಟ್ರೋಲ್ ಬಾಂಬ್ ಹಾಕ್ತವನಿಗೂ ಒಂದೇ ನ್ಯಾಯ ಮಾಡೋದು ಬಿಡಿ. ಈ ಅನ್ಯಾಯವನ್ನು ರಾಜ್ಯದ ಜನ ಒಪ್ಪೋದಿಲ್ಲ. ಈ ಕಾಜಿ ನ್ಯಾಯ ಬಿಡಿ. ಯಾವನ್ ಪೆಟ್ರೋಲ್ ಬಾಂಬ್ ಹಾಕಿದ್ದಾನೆ ಅವನ ಮನೆಗೆ ಬುಲ್ಡೋಜರ್ ನುಗ್ಸಿ. ಇನ್ನು ಮುಂದೆ ಇಡೀ ರಾಜ್ಯದಲ್ಲಿ ಇಂಥ ಘಟನೆ ನಡೆಯಲ್ಲ. ಪೊಲೀಸ್ ಇಲಾಖೆಯವರು ಒಟ್ಟಾರೆ ಈ ವಿನಾಯಕನ ಚತುರ್ಥಿಯ ಮೆರವಣಿಗೆಯನ್ನು ನಿರ್ವಹಣೆ ಮಾಡೋದ್ರಲ್ಲಾಗಲಿ, ಕಾನೂನು ಸುವ್ಯವಸ್ಥೆಯನ್ನು ನಿರ್ವಹಣೆ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಆದ ಕಾರಣ ಈ ಎಲ್ಲ ಗಲಭೆ ಆಗಿರುವಂಥದ್ದು. ಈ ಒಂದು ಘಟನೆ ತಡೆಗಟ್ಟಬಹುದಿತ್ತು. ಪ್ರತಿ ವರ್ಷನೂ ವಿನಾಯಕನ ಚತುರ್ಥಿಯಲ್ಲಿ ಈ ರೀತಿ ಒಂದು ಕೋಮಿನವರು ಪ್ರಚೋದನೆ ಮಾಡುವಂಥದ್ದು ಒಂದು ಸಾಮಾನ್ಯವಾಗಿ ನಡೀತಿರುವಂಥ ಒಂದು ಪ್ರಕ್ರಿಯೆ. ಅದಕ್ಕೆ ಪೂರ್ವಭಾವಿಯಾಗಿ ಪ್ರಿವೆಂಟಿವ್ ಅರೆಸ್ಟ್ ಮಾಡಬೇಕಿತ್ತು. ಪ್ರಿವೆಂಟಿವ್ ಅರೆಸ್ಟನ್ನು ಮಾಡಬೇಕಿತ್ತು. ಕಾನೂನು ಕ್ರಮವನ್ನು ವಹಿಸುವಂಥದ್ದು ಎಲ್ಲೋ ಬಿಗಿಯಾಗಿ ಕ್ರಮವನ್ನು ವಹಿಸದ ಕಾರಣ ತುಷ್ಟೀಕರಣ, ಓಲೈಕೆ ರಾಜಕಾರಣವನ್ನು ಮಾಡ್ತಿದ್ದಾರೆ. ಅವರೆಲ್ಲಿ ಬೇಜಾರು ಮಾಡ್ಕೋತಾರೆ. ಕಾನೂನು ಕ್ರಮವನ್ನು ವಹಿಸಲಿಕ್ಕೆ ಪಾಲನೆ ಮಾಡೋಂಥದ್ದು, ನಿರ್ವಹಣೆ ಮಾಡೋಂಥದ್ದಲ್ಲಿ ಆಗ್ರಹ ಏನು ಸರ್? ಆಗ್ರಹ. ಈ ರೀತಿ ಗಲಭೆ ಇದೆ. ಸರ್ಕಾರ ಇದನ್ನು ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ಕಬೇಕು. ಅದರ ಸರ್ಕಾರದ ತುಷ್ಟೀಕರಣದ ನೀತಿಯ ಪರಿಣಾಮವಾಗಿ ನಾಗಮಂಗಲದಲ್ಲಿ ನಿನ್ನೆನೇ ನಾನು ನೋಡಿದ್ದೇನೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಶಾಂತ ರೀತಿಯಿಂದ ಹೊರಟಂತಹ ಗಣೇಶೋತ್ಸವದ ಮೆರವಣಿಗೆಗೆ ಕಲ್ಲು ಹೊಡೆದು ಗಣೇಶ ಮೂರ್ತಿಗೆ ಇದ್ದಾಗೂ ಸಹಿತ ಅಲ್ಲೇ ಕಲ್ಲು ಹೊಡೆಯುವಂಥ ಪ್ರಯತ್ನವನ್ನು ಮಾಡಿ ದೊಂಬಿ ಗಲಭೆಯನ್ನೇ ಬೆಸಿ ಬೆಂಕಿ ಹಚ್ಚುವುದೆಲ್ಲ ಮಾಡಿದ್ದಾರೆ. ಸರ್ಕಾರ ಈ ಮತಾಂಧ ಶಕ್ತಿಗಳನ್ನು ಯಾವುದೇ ರೀತಿಯಾದಂಥ ದಾಕ್ಷಿಣ್ಯಕ್ಕೊಳಗಾಗದೆ, ವೋಟ್ ಬ್ಯಾಂಕ್ ಆಸೆಗೊಳಗಾಗದೆ ಹತ್ತಿಕ್ಕಬೇಕು. ಮತ್ತು ಈ ಹಿಂದೂ ವಿರೋಧಿ ನೀತಿ ಏನು ಅನುಸರಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ, ಅದರಿಂದನೇ ಈ ರೀತಿ ಆಗ್ತಾ ಇದೆ.